ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಿಂದಿನ ಒಂದು ತರಗತಿಯಲ್ಲಿ ನಾವು ನ್ಯೂಟ್ರಿಷನ್ ಇನ್ ಪ್ಲ್ಯಾಂಟ್ಸ್ ಎನ್ನುವಂತಹ ಮೊದಲನೇ ಅಧ್ಯಾಯ 7th ಸ್ಟ್ಯಾಂಡರ್ಡ್ ಸೈನ್ಸ್ನ ಫಸ್ಟ್ ಚಾಪ್ಟರನ್ನು ನೋಡಿದ್ದೀವಿ. ಈಗ ಈ ಒಂದು ತರಗತಿಯಲ್ಲಿ ಅದೇ ಒಂದು ಕ್ಲಾಸ್ನ ಸೈನ್ಸ್ನಿಂದ ಸೆಕೆಂಡ್ ಯೂನಿಟ್ ಯಾವುದಿದೆ, ನ್ಯೂಟ್ರಿಷನ್ ಇನ್ ಎನಿಮಲ್ಸ್. ಈ ಒಂದು ಪಾಠವನ್ನು ನಾವೀಗ ನೋಡೋಣ. ಯು ಹ್ಯಾವ್ ಲರ್ನ್ಡ್ ಇನ್ ಚಾಪ್ಟರ್ 1 that plants can prepare their own food by the process of photosynthesis, but animals cannot. ಹಿಂದಿನ ಒಂದು ತರಗತಿಯಲ್ಲಿ ನಾವು ಏನನ್ನು ತಿಳಿದುಕೊಂಡಿದ್ವಿ, ಸಸ್ಯಗಳು ತಮಗೆ ಬೇಕಾಗಿರ್ತಕ್ಕಂತಹ ಒಂದು ಆಹಾರವನ್ನು ತಾವೇ ತಯಾರಿಸ್ಕೊಳ್ತಾ ಇದೆ. ಹಾಗೆ ತಯಾರಿಸ್ಕೊಳ್ತಕ್ಕಂತಹ ಒಂದು ಪ್ರಕ್ರಿಯೆ ಏನಿದೆ, ಪ್ರೊಸೆಸ್ ಏನಿದೆ, ಅದನ್ನು ನಾವು ಫೋಟೋಸಿಂಥಸಿಸ್ ಅಂತ ಕರೀತಾ ಇದ್ದೀವಿ. ಆದರೆ ಎನಿಮಲ್ಸ್ಗಳೇನು ಅಂದರೆ ಪ್ರಾಣಿಗಳೇನಿದೆ, ತಮ್ಮ ಆಹಾರವನ್ನು ಅವು ತಾವು ತಯಾರಿಸ್ಕೊಳ್ಳೋದಿಲ್ಲ ಅಂತಕ್ಕಂಥದ್ದನ್ನು ನಾವು ಈ ಒಂದು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಮತ್ತೇನು ತಿಳ್ಕೊಂಡಿದ್ದೀವಿ, ಎನಿಮಲ್ಸ್ ಗೆಟ್ ದೇರ್ ಫುಡ್ ಫ್ರಾಮ್ ಪ್ಲಾಂಟ್ಸ್ either directly by eating plants or indirectly by eating animals that eat plants. ಈ ಪ್ರಾಣಿಗಳೇನಿದೆ ತಮ್ಮ ಆಹಾರಕ್ಕೋಸ್ಕರವಾಗಿ ನೇರವಾಗಿ ಸಸ್ಯಗಳನ್ನು ಅವಲಂಬಿಸಿದೆ. ಹಾಗೆ ಅದರ ಜೊತೆಗೆ ಸಸ್ಯಗಳನ್ನು ತಿಂತಕ್ಕಂತಹ ಇತರ ಪ್ರಾಣಿಗಳನ್ನು ಅವು ಅವಲಂಬನೆಗೊಂಡಿದೆ. ಅಂದರೆ ಸಸ್ಯಗಳನ್ನಾದರೂ ಅವಲಂಬಿಸಿದೆ ಅಥವಾ ಸಸ್ಯಗಳನ್ನು ತಿನ್ನುವಂತಹ ಇತರ ಪ್ರಾಣಿಗಳನ್ನು ಅವುಗಳ ಮೇಲೆ ಅವು ಅವಲಂಬಿತವಾಗಿದೆ. ಯಾವ ಪ್ರಾಣಿಗಳು? ಸಮ್ ಎನಿಮಲ್ಸ್ ಈಟ್ ಬೋತ್ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್. ಆದರೆ ಕೆಲವೊಂದು ಎನಿಮಲ್ಸ್ಗಳನ್ನು, ಮನುಷ್ಯನನ್ನು ಒಳಗೊಂಡಂತೆ ಕೆಲವೊಂದು ಪ್ರಾಣಿಗಳೇನಿದೆ ಎರಡನ್ನೂ ತಿಂತಾ ಇದೆ. ಸಸ್ಯವನ್ನು ಕೂಡ ತಿಂತಾ ಇದೆ, ಮಾಂಸವನ್ನು ಕೂಡ ಅದು ತಿಂತಾ ಇದೆ. Recall that all organisms including human require food for growth, repair and functioning of the body. ನಾವು ಆಹಾರವನ್ನು ಸೇವನೆ ಮಾಡ್ತಾ ಇದ್ದೀವಿ. ಆಹಾರವನ್ನು ನಾವು ಏತಕ್ಕಾಗಿ ಸೇವನೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಸ್ಮರಿಸಿಕೊಂಡ್ರೆ, ಮನುಷ್ಯ ಮತ್ತು ಇತರ ಪ್ರಾಣಿಗಳು ಆಹಾರ ಸೇವನೆಯನ್ನೇ ಯಾಕೆ ಮಾಡ್ತಾ ಇದೆ? ಬೆಳವಣಿಗೆಗೋಸ್ಕರ, ಆ ಒಂದು ಬಾಡಿಯಲ್ಲಿರ್ತಕ್ಕಂಥ ಕೆಲವೊಂದು ಫಂಕ್ಷನ್ಸ್ಗಳು ಸರಿಯಾಗಿ ನಡಿಬೇಕು ಅಂತ, ಮತ್ತು ಆ ಯಾವುದೇ ಒಂದು ಡ್ಯಾಮೇಜಸ್ಗಳಾದಾಗ ಅದು ಗುಣಮುಖ ಆಗಲಿ ಅಂತಕ್ಕಂಥ ಒಂದು ದೃಷ್ಟಿಯಿಂದ ನಾವು ಆಹಾರವನ್ನು ಸೇವನೆ ಮಾಡ್ತಾ ಇದ್ದೀವಿ. ಹಾಗಾಗಿ ಹೇಳ್ತಾ ಇದ್ದಾರೆ ಗ್ರೌತ್, ರಿಪೇರ್ ಆ್ಯಂಡ್ ಫಂಕ್ಷನಿಂಗ್ ಆಫ್ ದ ಬಾಡಿ. ಅನಿಮಲ್ ನ್ಯೂಟ್ರಿಷನ್ ಇನ್ಕ್ಲೂಡ್ಸ್ ನ್ಯೂಟ್ರಿಯೆಂಟ್ ರಿಕ್ವೈರ್ಮೆಂಟ್ಸ್, ಮೋಡ್ ಆಫ್ ಇಂಟೇಕ್ ಆಫ್ ಫುಡ್ ಆ್ಯಂಡ್ ಇಟ್ಸ್ ಯುಟಿಲೈಸೇಷನ್ ಇನ್ ದ ಬಾಡಿ. ಹಾಗಾದರೆ ನಮ್ಮ ಈ ಒಂದು ಚಾಪ್ಟರ್ ಏನಿದೆ, ನ್ಯೂಟ್ರಿಷನ್ ಇನ್ ಎನಿಮಲ್ಸ್, ಈ ಎನಿಮಲ್ ನ್ಯೂಟ್ರಿಷನ್ನಲ್ಲಿ ಏನೇನು ಒಳಗೊಂಡಿರ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಹೋದರೆ, ನ್ಯೂಟ್ರಿಯೆಂಟ್ ರಿಕ್ವೈರ್ಮೆಂಟ್ಸ್, ಪೋಷಕಾಂಶಗಳು, ಯಾವ ಒಂದು ಪೋಷಕಾಂಶಗಳು ನಮಗೆ ಬೇಕಾಗ್ತಾ ಇದೆ. ಹಾಗೆ ಮೋಡ್ ಆಫ್ ಇಂಟೇಕ್ ಆಫ್ ಫುಡ್, ನಾವು ಯಾವ ರೀತಿ ಆಹಾರವನ್ನು ಸೇವನೆ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ಪ್ರೊಸೆಸ್ಗಳು ಕೂಡ ಇದು ಒಳಗೊಂಡಿರ್ತಾ ಇದೆ. ಹಾಗೆ ಅದರ ಜೊತೆಗೆ ಯುಟಿಲೈಸೇಷನ್ ಆ್ಯಂಡ್ ಇಟ್ಸ್ ಯುಟಿಲೈಸೇಷನ್ ಇನ್ ದ ಬಾಡಿ, ನಮ್ಮ ಒಂದು ಶರೀರದಲ್ಲಿ ಅದರ ಒಂದು ಉಪಯೋಗ ಕೂಡ ಈ ಒಂದು ಎನಿಮಲ್ ನ್ಯೂಟ್ರಿಷನ್ನಲ್ಲಿ ಒಳಗೊಂಡಿರ್ತಾ ಇದೆ. ಹಾಗಾದರೆ ನೋಡಿ ಏನನ್ನು ಹೇಳ್ತಾ ಇದ್ದಾರೆ, ಯು ಹ್ಯಾವ್ ಸ್ಟಡೀಡ್ ಇನ್ ಕ್ಲಾಸ್ 6th ದ್ಯಾಟ್ ಫುಡ್ ಕನ್ಸಿಸ್ಟ್ ಆಫ್ ಮೆನಿ ಕಾಂಪೊನೆಂಟ್ಸ್, ಟ್ರೈ ಟು ರಿಕಾಲ್ ಆ್ಯಂಡ್ ಲಿಸ್ಟ್ ದ್ಯಾಮ್ ಬಿಲೋ. ನೋಡಿ, ನಾವು 6ನೇ ತರಗತಿಯಲ್ಲಿದ್ದಾಗ ಈ ಒಂದು ಫುಡ್ನ ಕಾಂಪೊನೆಂಟ್ಸ್ಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಯಾವ್ಯಾವುದಿದೆ ಸ್ವಲ್ಪ ರಿಕಾಲ್ ಮಾಡಿ. ಕಾರ್ಬೋಹೈಡ್ರೇಟ್ಸ್ ಇದೆ, ಪ್ರೋಟೀನ್ಸ್ ಇದೆ, ವಿಟಮಿನ್ಸ್ ಇದೆ, ಫ್ಯಾಟ್ಸ್ ಇದೆ. ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್, ಫ್ಯಾಟ್ಸ್ ಆ್ಯಂಡ್ ವಾಟರ್. ಹೌದಾ? ಈ 6 ಒಂದು ಆಹಾರದ ಪ್ರಮುಖ ಘಟಕಾಂಶಗಳನ್ನು ನಾವು ನೋಡ್ತಾ ಇದ್ದೀವಿ. ಅವುಗಳನ್ನು ಕಾಂಪೊನೆಂಟ್ಸ್ ಆಫ್ ಫುಡ್ ಅಂತ ಹೇಳ್ತಾ ಇದ್ವಿ, ಹೌದಲ್ಲೋ? ಓಕೆ, ದ ಕಾಂಪೊನೆಂಟ್ಸ್ ಆಫ್ ಫುಡ್ ಸಚ್ ಆ್ಯಸ್ ಕಾರ್ಬೋಹೈಡ್ರೇಟ್ಸ್ ಆರ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್. ನೋಡಿ, ಕಾಂಪೊನೆಂಟ್ಸ್ ಆಫ್ ಫುಡ್ಸ್ ಏನು ಕೊಟ್ಟಿದ್ದಾರೆ, ಅದು ಸರಳ ರೀತಿಯಲ್ಲಿ ಇರ್ತಕ್ಕಂಥದ್ದಲ್ಲ. ಹಾಗಾದರೆ
ಅದು ಕಾಂಪ್ಲೆಕ್ಸ್ ಆಗಿರ್ತಾ ಇದೆ ಅಂದರೆ ಸಂಕೀರ್ಣ ವಸ್ತುಗಳನ್ನು ಒಳಗೊಂಡಿರ್ತಾ ಇದೆ. ಹೌದಾ? ಇತರ ಅನೇಕ ವಸ್ತುಗಳಿಂದ ಮಾಡಲ್ಪಟ್ಟ ಒಂದೇ ವಸ್ತುವನ್ನು ನಾವು ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಅಂತ ಹೇಳ್ತಾ ಇದ್ದೀವಿ. ಹೌದಾ? ಇತರ ಅನೇಕ ವಸ್ತುಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಬ್ಸ್ಟೆನ್ಸ್ಗೆ ನಾವು ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಅಂತ ಹೇಳ್ತಾ ಇದ್ದೀವಿ. ಕಾರ್ಬೋಹೈಡ್ರೇಟ್ ಅನ್ನೋದು ಒಂದು ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಆಗಿರ್ತಾ ಇದೆ, ಒಂದು ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಆಗಿರ್ತಾ ಇದೆ. ಹಾಗಾದಾಗ ದ ಕಾಂಪೊನೆಂಟ್ಸ್ ಆಫ್ ಫುಡ್ ಸಚ್ ಆಸ್ ಕಾರ್ಬೋಹೈಡ್ರೇಟ್ಸ್ ಆರ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್. These complex substances cannot be utilized as such, so they are broken down into a simpler substances. Broken down of complex substances of food into a simpler substances is called digestion. ಅಂದರೆ ನಾವು ತೆಗೆದುಕೊಂಡಿರ್ತಕ್ಕಂತಹ ಆಹಾರ ಏನಿದೆ ಅದರಲ್ಲಿರ್ತಕ್ಕಂಥ ಈ ಒಂದು ಕಾರ್ಬೋಹೈಡ್ರೇಟ್ಸ್ ಅಂತಕ್ಕಂಥದ್ದು ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಆಗಿರ್ತಾ ಇದೆ, ಅದು ಸಿಂಪ್ಲರ್ ಸಬ್ಸ್ಟೆನ್ಸಸ್ನಲ್ಲಿ ಇಲ್ಲ. ಅಂದರೆ ನಮ್ಮ ಶರೀರ ಅದನ್ನು ನೇರವಾಗಿ ಉಪಯೋಗ ಮಾಡಿಕೊಳ್ಳೋದಿಲ್ಲ. ಅದನ್ನು ಯಾವ ರೀತಿ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಇದೆ ಅದೇ ರೀತಿ ನಮ್ಮ ಶರೀರ, ನಮ್ಮ ದೇಹ ಅದನ್ನು ಉಪಯೋಗ ಮಾಡಿಕೊಳ್ಳೋದಿಲ್ಲ. ಅಂದರೆ ನಾವು ತೆಗೆದುಕೊಂಡಿರ್ತಕ್ಕಂತಹ ಈ ಒಂದು ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ಸು ನಮ್ಮ ದೇಹದಲ್ಲಿ ಅದು ಏನಾಗ್ತಾ ಇದೆ, ಬ್ರೋಕ್ ಡೌನ್ ಇಂಟು ಎ ಸಿಂಪ್ಲರ್ ಸಬ್ಸ್ಟೆನ್ಸ್. ಅದು ಅಲ್ಲಿ ಬ್ರೇಕ್ ಡೌನ್ ಆಗ್ತಾ ಇದೆ. ಏನಾಗಿ ಬ್ರೋಕ್ ಡೌನ್ ಆಗ್ತಾ ಇದೆ? ಸಿಂಪಲ್ ಸಬ್ಸ್ಟೆನ್ಸಸ್ ಆಗಿ ಬ್ರೋಕ್ ಡೌನ್ ಆಗ್ತಾ ಇದೆ. ಆ ಸಿಂಪಲ್ ಸಬ್ಸ್ಟೆನ್ಸಸ್ ಆಗಿ ಬ್ರೋಕ್ ಡೌನ್ ಆಗ್ತಕ್ಕಂಥ ಈ ಒಂದು ಆಹಾರ ಸಿಂಪಲ್ ಸಬ್ಸ್ಟೆನ್ಸಸ್ ಆಗಿ ಬ್ರೋಕ್ ಡೌನ್ ಆಗ್ತಕ್ಕಂಥದ್ದನ್ನೇ ನಾವು ಏನಂತ ಕರೀತಾ ಇದ್ದೀವಿ? ಡೈಜೆಷನ್ ಅಂತ ಕರೀತಾ ಇದ್ದೀವಿ. ಏನಂತ ಕರೀತಾ ಇದ್ದೀವಿ? ಡೈಜೆಷನ್, ಜೀರ್ಣಕ್ರಿಯೆ ಅಂತ ಓಕೆ, ನೋಡೋಣ. ಈಗ ಮೊದಲೇ ಹೇಳಿದ ಹಾಗೆ ಡಿಫ್ರೆನ್ಸ್ ವೇಸ್ ಆಫ್ ಟೇಕಿಂಗ್ ಫುಡ್, ಆಹಾರದ ಒಂದು ವಿಧಾನಗಳಿದೆ. ಅನೇಕ ಆಹಾರ ಸೇವನೆಯ ಹಲವು ವಿಧಾನಗಳನ್ನು ನಾವು ನೋಡ್ತಾ ಇದ್ದೀವಿ. ಡಿಫ್ರೆನ್ಸ್ ವೇಸ್ ಆಫ್ ಟೇಕಿಂಗ್ ಫುಡ್. ದ ಮೋಡ್ ಆಫ್ ಟೇಕಿಂಗ್ ಫುಡ್ ಇನ್ ಟು ದ ಬಾಡಿ ವೇರೀಸ್ ಇನ್ ಡಿಫ್ರೆಂಟ್ ಆರ್ಗನಿಸಮ್ಸ್. ದ ಮೋಡ್ ಆಫ್ ಟೇಕಿಂಗ್ ಫುಡ್ ಇನ್ ಟು ದ ಬಾಡಿ ವೇರೀಸ್ ಇನ್ ಡಿಫ್ರೆಂಟ್ ಆರ್ಗನಿಸಮ್ಸ್. ಬೇರೆ ಬೇರೆ ಒಂದು ಜೀವಿಗಳಲ್ಲಿ ವಿಭಿನ್ನ ರೀತಿಯಾಗಿರ್ತಕ್ಕಂತಹ ಒಂದು ಆಹಾರ ಸೇವನಾ ವಿಧಾನಗಳನ್ನು ನಾವು ನೋಡ್ತಾ ಇದ್ದೀವಿ. ಹೌದಾ? ಬೇರೆ ಬೇರೆ ಜೀವಿಗಳಲ್ಲಿ ವಿಭಿನ್ನ ರೀತಿಯಾಗಿರ್ತಕ್ಕಂತಹ ಒಂದು ಆಹಾರ ಸೇವನೆಯ ವಿಧಾನಗಳನ್ನು ನಾವು ನೋಡ್ತಾ ಇದ್ದೀವಿ. ಸಮ್ ಎಕ್ಸಾಂಪಲ್ಸ್, ಕೆಲವೊಂದು ಉದಾಹರಣೆಗಳನ್ನು ನಾವು ನೋಡಿದರೆ, ಬೀಸ್ ಆ್ಯಂಡ್ ಹಮ್ಮಿಂಗ್ ಬರ್ಡ್ಸ್ ಸಕ್ ದ ನೆಕ್ಟರ್ ಆಫ್ ದ ಪ್ಲ್ಯಾಂಟ್ಸ್. ಈ ಜೇನು ನೊಣಗಳೇನಿದೆ ಹಾಗೂ ಹಮ್ಮಿಂಗ್ ಪಕ್ಷಿಗಳೇನಿದೆ, ಈ ಒಂದು ಸಸ್ಯಗಳಲ್ಲಿ ಇರ್ತಕ್ಕಂತಹ ಒಂದು ಮಧುವನ್ನು, ಅಂದರೆ ಒಂದು ಸುವಾಸನೆಯನ್ನು ಅವು ಹೀರ್ಕೊಳ್ತಾ ಇದೆ. ಅದೇ ಅವುಗಳಿಗೆ ಆಹಾರ. ಈ ಬೀಸ್ಗಳೇನಿದೆ, ಜೇನು ನೊಣಗಳೇನಿದೆ ಮತ್ತು ಹಮ್ಮಿಂಗ್ ಪಕ್ಷಿಗಳೇನಿದೆ, ಸಸ್ಯಗಳಲ್ಲಿರ್ತಕ್ಕಂತಹ ಒಂದು ಮಧುವನ್ನು ಅದು ಹೀರ್ಕೊಳ್ತಾ ಇದೆ, ನೆಕ್ಟಾರನ್ನು ಹೀರ್ಕೊಳ್ತಾ ಇದೆ. ಅಂದರೆ ಆಹಾರ ಸೇವಿಸುವಂತಹ ಒಂದು ವಿಧಾನ ಏನಾಯಿತು? ಹೀರುವಿಕೆ. ಏನಾಯಿತು? ಹೀರುವಿಕೆ. ಇನ್ಫ್ಯಾಂಟ್ಸ್ ಆಫ್ ಹ್ಯೂಮನ್ ಆ್ಯಂಡ್ ಮೆನಿ ಅದರ್ ಎನಿಮಲ್ಸ್ ಫೀಡ್ ಆನ್ ಮದರ್ಸ್ ಮಿಲ್ಕ್. ಈ ಒಂದು ಮನುಷ್ಯರ ಅಥವಾ ಹಲವು ಪ್ರಾಣಿಗಳ ಒಂದು ನವಜಾತ ಶಿಶುಗಳನ್ನು, ಹುಟ್ಟಿರುವಂತಹ ಒಂದು ಮಗುವನ್ನು ನಾವು ನೋಡಿದರೆ ಅವು ಹೇಗೆ ಆಹಾರವನ್ನು ಸೇವಿಸ್ತಾ ಇದೆ? ಅವು ತಾಯಿಯ ಹಾಲನ್ನು ಕುಡಿತಾ ಇದೆ, ಕುಡಿಯುವಿಕೆ. ಹೌದಾ? ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ? ಫೀಡಿಂಗ್ ಅಂತಕ್ಕಂಥ ಒಂದು ವಿಧಾನವನ್ನು ನೋಡ್ತಾ ಇದ್ದೀವಿ. ಓಕೆ, ಹಾಗೆ ಸ್ನೇಕ್ಸ್ ಲೈಕ್ ದ ಪೈಥಾನ್ ಸ್ವಾಲನ್ ದ ಅನಿಮಲ್ ದೇ ಪ್ರೇ ಅಪಾನ್. ಈ ಹೆಬ್ಬಾವುಗಳಂಥ ಹಾವುಗಳನ್ನು ನಾವು ನೋಡಿದರೆ ಅವು ಯಾವ ಒಂದು ಪ್ರಾಣಿಗಳನ್ನು ಬೇಟೆಯಾಡ್ತಾ ಇದೆಯೋ ಆ ಪ್ರಾಣಿಗಳನ್ನು ಅವು ಕಚ್ಚಿ ತಿನ್ನೋದಿಲ್ಲ. ಹಾಗೆ ಇಡಿಯಾಗಿ ಆ ಒಂದು ಆಹಾರವನ್ನು ನುಂಗಿಬಿಡ್ತಾ ಇದೆ. ಇಡಿಯಾಗಿ ಆ ಒಂದು ಆಹಾರವನ್ನು ಅದು ನುಂಗಿಬಿಡ್ತಾ ಇದೆ. ಓಕೆ, ನೋಡಿ, ಸಮ್ ಅಕ್ವಾಟಿಕ್ ಆ್ಯನಿಮಲ್ಸ್ ಫಿಲ್ಟರ್ ಟೈನಿ ಫುಡ್ ಪಾರ್ಟಿಕಲ್ಸ್ ಫ್ಲೋಟಿಂಗ್ ನಿಯರ್ ಬೈ ಆ್ಯಂಡ್ ಫೀಡ್ ಅಪಾನ್ ದ್ಯಾಮ್. ಕೆಲವೊಂದು ಜಲವಾಸಿ ಪ್ರಾಣಿಗಳಲ್ಲಿ ಈ ಒಂದು ಆಹಾರ ಸೇವನೆಯ ಒಂದು ವಿಧಾನವನ್ನು ನೋಡಿದರೆ ಅವು ಹೇಗೆ ಆಹಾರ ಸೇವನೆ ಮಾಡ್ತಾ ಇದೆ? ನೀರಿನಲ್ಲಿ ತೇಲ್ತಕ್ಕಂತಹ ಆಹಾರದ ಪದಾರ್ಥಗಳನ್ನು ಅಥವಾ ಆಹಾರದ ಕಣಗಳನ್ನು ಅವು ಫಿಲ್ಟರ್ ಮಾಡಿಕೊಂಡು, ಅಂದರೆ ಸೋಸಿಕೊಂಡು ಅವುಗಳನ್ನು ತಿಂತಾ ಇದೆ. ಹೀಗೆ ನಾವು ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ನೋಡಿದ್ವಿ ಆಹಾರದ ಸೇವನೆಯ ವಿಧಾನಗಳು. ಡಿಫ್ರೆಂಟ್ ವೇಸ್ ಆಫ್ ಟೇಕಿಂಗ್ ಫುಡ್, ಡಿಫ್ರೆಂಟ್ ವೇಸ್ ಆಫ್ ಟೇಕಿಂಗ್ ಫುಡ್ಗಳನ್ನು ನೋಡಿದ್ವಿ. ನಿಮಗೆ ಈಗ ಇಲ್ಲೊಂದು ಆ್ಯಕ್ಟಿವಿಟೀಸನ್ನು ಕೊಡ್ತಾ ಇದ್ದಾರೆ.
ಇಲ್ಲಿ 2.1ನಲ್ಲಿ ನಿಮಗೆ ಒಂದು ಆ್ಯಕ್ಟಿವಿಟೀಸನ್ನು ಕೊಡ್ತಾ ಇದ್ದಾರೆ. ಈ ಒಂದು ಆ್ಯಕ್ಟಿವಿಟಿ ಅಂತಕ್ಕಂಥದ್ದನ್ನು ಕಂಪ್ಲೀಟ್ ಮಾಡಿ. ಏನು ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ? ವಾಟ್ ಈಸ್ ದ ಟೈಪ್ ಆಫ್ ಫುಡ್ ಆ್ಯಂಡ್ ಮೋಡ್ ಆಫ್ ಫೀಡಿಂಗ್ ಆಫ್ ದ ಫಾಲೋವಿಂಗ್ ಆ್ಯನಿಮಲ್ಸ್. ಪ್ರಾಣಿಗಳಲ್ಲಿ ಆಹಾರವಂದ ಸೇವನೆಯನ್ನು ಮಾಡ್ತಕ್ಕಂತಹ ವಿಧಾನಗಳು ಯಾವ್ಯಾವುದು? ವಾಟ್ ಈಸ್ ದ ಟೈಪ್ ಆಫ್ ಫುಡ್ ಆ್ಯಂಡ್ ಮೋಡ್ ಆಫ್ ಫೀಡಿಂಗ್ ಆಫ್ ದ ಫಾಲೋವಿಂಗ್ ಆ್ಯನಿಮಲ್ಸ್. Write down your observation in the given table. You may find the list of the modes of feeding given below the table. It is helpful to you. ಹೌದಾ? ಇಲ್ಲಿ ಒಂದು ಟೇಬಲನ್ನು ಕೊಟ್ಟಿದ್ದಾರೆ. ಅದರಲ್ಲಿ ವಿಭಿನ್ನ ರೀತಿಯಾಗಿರ್ತಕ್ಕಂಥ ಒಂದು ಪ್ರಾಣಿಗಳ ಹೆಸರುಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಹಾಗಾದರೆ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಒಂದು ಕೋಷ್ಟಕ ಏನಿದೆ, ಟೇಬಲ್ ಏನಿದೆ, ಅದರಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಾಣಿಗಳು ಸೇವಿಸ್ತಕ್ಕಂತಹ ಆಹಾರದ ವಿಧಾನಗಳನ್ನು ನಾವು ಗುರುತಿಸಬೇಕಾಗಿದೆ. ಈಗ ನಿಮಗೆ ಸಹಾಯ ಆಗಲಿ ಅಂತ ಅವ್ರು ಏನು ಮಾಡಿದ್ದಾರೆ, ಇದ್ರ ಕೆಳಗಡೆ ಮೋಡ್ ಆಫ್ ಟೇಕಿಂಗ್ ಫುಡ್ ಟೈಪ್ಸ್, ಮೋಡ್ ಆಫ್ ಟೇಕಿಂಗ್ ಫುಡ್ಸ್ಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಅಂದರೆ ಲಿಸ್ಟ್ ಆಫ್ ಮೋಡ್ ಆಫ್ ಟೇಕಿಂಗ್ ಫುಡ್, ಯಾವ ರೀತಿ ಆಹಾರ ಸೇವನಾ ವಿಧಾನಗಳೇನಿದೆ ಅದನ್ನು ಕೊಟ್ಟಿದ್ದಾರೆ. ನೋಡ್ರಿ, ಸ್ಕ್ರ್ಯಾಪಿಂಗ್ ಇದೆ, ಅಂದರೆ ಹೆರೆಯುವಿಕೆ ಅಂತ ಹೇಳ್ತಾ ಇದ್ದೀವಿ. ಚೀವಿಂಗ್ ಇದೆ, ಜಗಿಯುವಿಕೆ ಅಂತ ಹೇಳ್ತಾ ಇದ್ದೀವಿ. ಹೌದಾ? ಮತ್ತು ಕ್ಯಾಪ್ಚರಿಂಗ್ ಆ್ಯಂಡ್ ಸ್ವ್ಯಾಲೋವಿಂಗ್, ಹಿಡಿಯುವುದು ಮತ್ತು ನುಂಗುವುದು ಅಂತ ಹೇಳ್ತಾ ಇದ್ದೀವಿ. ಮತ್ತು ಸ್ಪಾಂಜಿಂಗ್ ಇದೆ, ಅಂದರೆ ಹಿಂಡುವುದು. ನಂತರದಲ್ಲಿ ಸಕ್ಕಿಂಗ್, ಹೀರುವುದು. ಇವೆಲ್ಲ ಏನಿದೆ ಮೋಡ್ಸ್ ಆಫ್ ಫೀಡಿಂಗ್ಸ್ ಇದೆ. ಮೋಡ್ಸ್ ಆಫ್ ಫೀಡಿಂಗ್ಸ್ ಒಂದು ಆಹಾರ ಸೇವನಾ ವಿಧಾನಗಳ ಒಂದು ಲಿಸ್ಟನ್ನು ಅವರು ಕೊಟ್ಟಿದ್ದಾರೆ. ನೀವೇನು ಮಾಡಬೇಕಾಗಿದೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆ್ಯನಿಮಲ್ಸ್ಗಳನ್ನು ನಾವು ನೋಡಬೇಕು. ಏನು? ಸ್ನೇಲ್, ಒಂದು ಬಸವನ ಹುಳು, ಅದು ಯಾವ ಆಹಾರವನ್ನು ತೆಗೆದುಕೊಳ್ತಾ ಇದೆ ಮತ್ತು ಯಾವ ರೀತಿಯಾಗಿ ಅದು ಆಹಾರವನ್ನು ಸೇವನೆ ಮಾಡ್ತಾ ಇದೆ. ನಂತರದಲ್ಲಿ ಆ್ಯಂಟ್ಸ್ ಇದೆ, ಇರುವೆ. ಈಗಲ್ ಇದೆ, ಹದ್ದು. ಹಮ್ಮಿಂಗ್ ಬರ್ಡ್ ಇದೆ. ಹೌದಾ? ಮತ್ತು ಹೇನು, ಮಾಸ್ಕಿಟೋ ಇದೆ, ಸೊಳ್ಳೆ, ಬಟರ್ಫ್ಲೈ, ಚಿಟ್ಟೆ. ಮತ್ತು ಹೌಸ್ ಫ್ಲೈ ಅಂದರೆ ನೊಣ. ಇವೆಲ್ಲ ಒಂದು ಪ್ರಾಣಿಗಳು ಯಾವ ಆಹಾರವನ್ನು ಸೇವನೆ ಮಾಡ್ತಾ ಇದೆ, ಹಾಗೆ
ಅವು ಸೇವನೆ ಮಾಡ್ತಕ್ಕಂತಹ ಆಹಾರದ ಒಂದು ವಿಧಾನ ಇಲ್ಲಿ ಕೆಳಗಡೆ ಲಿಸ್ಟಲ್ಲಿ ಏನು ಕೊಟ್ಟಿದ್ದಾರೆ ಅವುಗಳಲ್ಲೇ ಬರ್ತಾ ಇದೆ. ಅವುಗಳನ್ನು ಗುರುತಿಸುವಂಥ ಒಂದು ಪ್ರಯತ್ನ ಮಾಡಿ ಅದರ ಒಂದು ವಿಡಿಯೋವನ್ನು ನಾವು ನಂತರದಲ್ಲಿ ನೀವು ಪ್ರಯತ್ನ ಮಾಡಿದ ನಂತರ ಕೂಡ ನಾವು ತಿಳಿಸ್ತಾ ಇದ್ದೀವಿ. ಓಕೆ, ಈಗ ಒಂದು ಅಮೇಝಿಂಗ್ ಫ್ಯಾಕ್ಟನ್ನು ನಾವು ತಿಳ್ಕೊಳ್ಳೋಣ. ಏನು ಅಮೇಝಿಂಗ್ ಫ್ಯಾಕ್ಟನ್ನು ಕೊಟ್ಟಿದ್ದಾರೆ? ಸ್ಟಾರ್ಫಿಶ್ ಫೀಡ್ಸ್ ಆನ್ ಆ್ಯನಿಮಲ್ಸ್ ಕವರ್ಡ್ ಬೈ ಹಾರ್ಡ್ ಶೆಲ್ಸ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಕ್ಯಾಲ್ಸಿಯಂ ಕಾರ್ಬೋನೇಟ್ ಯುಕ್ತವಾಗಿರ್ತಕ್ಕಂತಹ ಚಿಪ್ಪಿನಿಂದ ಆವೃತ್ತವಾಗಿರ್ತಕ್ಕಂತಹ ಪ್ರಾಣಿಗಳನ್ನು ಈ ಒಂದು ಸ್ಟಾರ್ ಫಿಶ್ ತಿಂತಾ ಇದೆ, ಅಂದರೆ ನಕ್ಷತ್ರ ಮೀನು ತಿಂತಾ ಇದೆ. ಹೌದಾ? ಇಟ್ ಈಟ್ಸ್ ದ ಆಫ್ಟರ್ ಓಪನಿಂಗ್ ದ ಶೆಲ್ ದ ಸ್ಟಾರ್ ಫಿಶ್ ಪಾಪ್ಸ್ ಅಪ್ ಇಟ್ಸ್ ಸ್ಟೊಮಕ್ ಥ್ರೂ ಇಟ್ಸ್ ಮೌತ್ and eat the soft animal inside the shell. The stomach then goes back into the body. The stomach then goes back into the body and the food is slowly digested. ನೋಡಿ ಹೇಗೆ ತಿಂತಾ ಇದೆ ಈ ಸ್ಟಾರ್ ಫಿಶು. ಆ ಒಂದು ಕ್ಯಾಲ್ಸಿಯಂ ಮುಕ್ತವಾಗಿರ್ತಕ್ಕಂಥ ಒಂದು ಚಿಪ್ಪನ್ನು ಹಾಗೆ ತಿಂತಾ ಇದೆ. ಇದೊಂದು ವಿಚಿತ್ರ ಮತ್ತು ವಿಸ್ಮಯಕಾರಿ ಸಂಗತಿ. ಯಾಕಂದರೆ ಇದರೊಳಗೆ ಇರ್ತಕ್ಕಂಥ ಒಂದು ಮೃದು ಪ್ರಾಣಿಯನ್ನು ಯಾವಾಗ ಚಿಪ್ಪನ್ನು ಅದು ಬಾಯಲ್ಲಿ ಹಾಕ್ಕೊಳ್ತಾ ಇದೆ, ಚಿಪ್ಪು ತೆರೆದ ತಕ್ಷಣ ಅದು ಏನಾಗ್ತಾ ಇದೆ, ಅದರೊಳಗೆ ಇರ್ತಕ್ಕಂಥ ಒಂದು ಮೃದು ಪ್ರಾಣಿಯನ್ನು ಇದು ತಿಂತಾ ಇದೆ. ಆದರೆ ತಿಂತಕ್ಕಂಥ ಒಂದು ವಿಧಾನವನ್ನು ನಾವು ವಿಸ್ಮಯ ಅಂತ ಹೇಳ್ತಾ ಇದ್ದೀವಿ. ಯಾಕೆ ವಿಸ್ಮಯ ಅಂತ ಹೇಳ್ತಾ ಇದ್ದೀವಿ ಅಂದರೆ, ಈ ಒಂದು ನಕ್ಷತ್ರ ಮೀನು ಏನಿದೆ ತನ್ನ ಬಾಯಿಯ ಮೂಲಕ ಹೊಟ್ಟೆಯನ್ನು ಹೊರ ಹಾಕ್ತಾ ಇದೆ. ತನ್ನ ಬಾಯಿಯ ಮೂಲಕ ಹೊಟ್ಟೆಯನ್ನು ಹೊರ ಹಾಕ್ತಾ ಇದೆ. ಯಾವಾಗ ಆಮೇಲೆ ಹೊಟ್ಟೆಯನ್ನು ಪುನಃ ದೇಹದ ಒಳಕ್ಕೆ ಅದು ಸೇರಿಸ್ಕೊಳ್ತಾ ಇದೆ, ಆಗ ಆ ಒಂದು ಆಹಾರ ಅಲ್ಲಿ ನಿಧಾನವಾಗಿ ಜೀರ್ಣಿಸಲ್ಪಡ್ತಾ ಇದೆ. ಹೀಗಾಗಿ ಈ ಒಂದು ವಿಸ್ಮಯವನ್ನು ನಾವು ಈ ಒಂದು ನಕ್ಷತ್ರ ಮೀನು ಅಥವಾ ಸ್ಟಾರ್ ಫಿಶ್ನಲ್ಲಿ ನಾವು ನೋಡಬಹುದು. ಸ್ಟಾರ್ ಫಿಶ್ನಲ್ಲಿ ನಾವು ನೋಡಬಹುದು. ಹೌದಾ? ಓಕೆ, ನಾವು ಇದರ ಒಂದು ಮುಂದಿನ ವಿಭಾಗ ಡೈಜೆಷನ್ ಇನ್ ಹ್ಯೂಮನ್ಸ್ ನಂತರದ ಒಂದು ವಿಡಿಯೋದಲ್ಲಿ ನಾವು ನೋಡೋಣ.